ಸಂಘ ಪರಿವಾರದ RSSನ ಹಿನ್ನೆಲೆ ಇದ್ದ 11 ಮಂದಿ ಅಪರಾಧಿಗಳು. ಈ 11 ಮಂದಿ ಅಪರಾಧಿಗಳನ್ನು ಗುಜರಾತ್ ಸರ್ಕಾರ ಸಂಸ್ಕಾರವಂತ ಸನ್ನಡತೆಯ ಬ್ರಾಹ್ಮಣರು ಎಂದು ಹೇಳಿಕೊಂಡು ಬಿಡುಗಡೆ ಮಾಡಿತ್ತು. ಇಂತಹ ನೀಚ ನಿರ್ಧಾರ ಕೈಗೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಮಂತ್ರಿ ಅಮಿತ್ ಶಾ. ಈಗ ಸುಪ್ರೀಂ ಕೋರ್ಟ್ ಈ ನಿರ್ಧಾರವನ್ನು ಮತಿಹೀನ ನಿರ್ಧಾರ, ವ್ಯಾಪ್ತಿ ಮೀರಿ ತೆಗೆದುಕೊಂಡ ನಿರ್ಧಾರ ಎಂದು ಗುಜರಾತ್ ಸರ್ಕಾರವನ್ನು ಹಿಗ್ಗಾಮುಗ್ಗಾ ಜಾಡಿಸಿದೆ. 15 ದಿನಗಳಲ್ಲಿ ಆ ಎಲ್ಲ 11 ಆರೋಪಿಗಳು, ಅಪರಾಧಿಗಳು ಮತ್ತೆ ಜೈಲಿನಲ್ಲಿ ಇರಬೇಕು ಎಂದು ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದೆ. ಸುಪ್ರೀಂ ಕೋರ್ಟ್ನ ಈ ಚಾಟಿ ಗುಜರಾತ್ ಸರ್ಕಾರಕ್ಕೆ ಬೀಸಿದ್ದಾದರೂ ಇಂತಹ ನೀಚ ನಿರ್ಧಾರ ತೆಗೆದುಕೊಂಡ ಮೋದಿಗೆ ಇದು ಅನ್ವಯವಾಗುತ್ತದೆ. ಒಂದು ದೇಶದ ಪ್ರಧಾನಿ ತನ್ನ ದೇಶದ ಪ್ರಜೆಗಳನ್ನು ಧರ್ಮದ ಆಧಾರದ ಮೇಲೆ ಇಷ್ಟು ಮಟ್ಟಕ್ಕೆ ವಿಭಜಿಸಿ ಒಂದು ಸಮುದಾಯದ ವಿರುದ್ಧ ಈ ಮಟ್ಟಕ್ಕೆ ದ್ವೇಷವನ್ನು ಕಾರುತ್ತಾರೆ ಎಂದಾದರೆ ಅದಕ್ಕಿಂತ ಅಸಹ್ಯ ಮತ್ತೊಂದಿಲ್ಲ. ಮೋದಿಯವರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಈ ಆದೇಶ ಬಂದ ನಂತರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತೊಲಗಬೇಕಿತ್ತು. ಕನಿಷ್ಠ ದೇಶದ ಜನರ ಕ್ಷಮೆಯನ್ನಾದರೂ ಕೇಳಬೇಕಿತ್ತು. ಅದು ಯಾವುದನ್ನು ಮಾಡದೆ ರಾಮ ಮಂದಿರ ಜಪ ಮಾಡುತ್ತಾ ಜನರನ್ನು ಮಂಗ ಮಾಡೋದ್ರಲ್ಲಿ ಮೋದಿಯವರು ಬ್ಯುಸಿಯಾಗಿದ್ದಾರೆ. ಮತ್ತೆ ಜೈಲು ಸೇರಬೇಕಿದ್ದ ಆ 11 ಮಂದಿ ಕ್ರೂರ ಅಪರಾಧಿಗಳಲ್ಲಿ 9 ಜನ ಈಗ ನಾಪತ್ತೆಯಾಗಿದ್ದಾರೆ. ಇದು ಕೂಡ ಸಂಸ್ಕಾರವಂತ ಸನ್ನಡತೆಯ ಬ್ರಾಹ್ಮಣರ ಗುಣಗಳಲ್ಲಿ ಒಂದೇ ಎಂದು ನಾವು ಕೇಳಬೇಕಾಗುತ್ತೆ. ನಾಚಿಕೆಯಾಗಬೇಕು ಇವರಿಗೆ ಮತ್ತು ಇವರನ್ನು ರಕ್ಷಿಸಲು ನಿಂತಿರುವ ಸರ್ಕಾರಕ್ಕೆ. ಇನ್ನು ಈ 9 ಮಂದಿ ಎಷ್ಟು ಹುಡುಕಿದರೂ ಸಿಗಲಿಲ್ಲ ಎಂದು ಕತೆ ಕಟ್ಟಿ ಅವರನ್ನು ಆರಾಮವಾಗಿ ಬದುಕಲು ಬಿಟ್ಟು ಬಿಡುತ್ತಾರೆ. ಆ ಮೂಲಕ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಮತ್ತು ಸಂವಿಧಾನವನ್ನು ಮತ್ತೊಮ್ಮೆ ಕೋಮುವಾದಿಗಳ ಪಡೆ ಅಣಕಿಸಿ ಅವಮಾನಿಸುತ್ತೆ. ಕಾದು ನೋಡಿಬೇಕಿದ್ರೆ.